ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಲಕ್ಕುಂಡಿಯಲ್ಲಿದ್ದೀನಿ. ಲಕ್ಕುಂಡಿ ಇವತ್ತು ಬಹಳಷ್ಟು ಪ್ರಸಿದ್ಧಿ ಪಡೆದಿರೋ ಕಾರಣ ನಿಮಗೆಲ್ಲ ಗೊತ್ತಿದೆ, ಶಿಲ್ಪಕಲೆಯ ತೊಟ್ಟಿಲು. ಇಂತಹ ಒಂದು ಗ್ರಾಮದಲ್ಲಿ ಇವತ್ತು ನಿಮಗೆಲ್ರಿಗೂ ಕೂಡ ಅಚ್ಚರಿ ಎನ್ನುವಂತೆ 470 ಗ್ರಾಮ್ ಚಿನ್ನಾಭರಣಗಳು, ಅದು ಕೂಡ ರಾಜರ ಕಾಲದ್ದು, ಬ್ರಿಟಿಷರ ಕಾಲದಿಂದಲೂ ಕೂಡ ಇಲ್ಲಿ ಒಂದು ನಿಧಿ ಸಿಗುತ್ತೆ, ನಿಧಿ ಅಡಗಿದೆ. ಅನೇಕ ರಾಜರುಗಳು ಜೊತೆಗೆ ಅನೇಕ ರಾಜ ಮನೆತನಗಳು ಎಲ್ಲವೂ ಕೂಡ ಭೂಮಿಯ ಅಡಿಯಲ್ಲಿ ಹುದುಗಿಟ್ಟಿರ್ತಕ್ಕಂಥ ನಿಧಿ ಸಂಪತ್ತು, ಅಪಾರ ಸಂಪತ್ತು ಇವತ್ತು ಬೆಳಕಿಗೆ ಬರ್ತಾ ಇರೋದು. ಇವತ್ತು ಲಕ್ಷ್ಮೀ ಗುಡಿಯ ಹಿಂಭಾಗದಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಜ್ವಲ್ ರೀತಿ ಮತ್ತು ಗಂಗವ್ವ ರೀತಿ ಕುಟುಂಬದವರಿಗೆ ಸಿಕ್ಕಂಥ ನಿಧಿ 470 ಗ್ರಾಮ್ ಒಡವೆ, ಚಿನ್ನಾಭರಣಗಳು, ರಾಜರ ಕಾಲದ ನಾಗಮುದ್ರೆಯ ಮಣಿಗಳು ಎಲ್ಲವೂ ಕೂಡ ಈಗ ಬಹಳಷ್ಟು ಕುತೂಹಲವನ್ನು ಕೇಳಿಸ್ತಾ ಇರೋದು. ಇವತ್ತು ಅದೇ ಜಾಗದಲ್ಲಿದ್ದೀನಿ ಸ್ನೇಹಿತರೆ. ಸಹಜವಾಗಿ ನಿಮಗೆಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ ನೋಡಿ. ಈಗ ಬಹಳ ಮೌನವನ್ನು ತಾಳಿದೆ. ಯಾಕೆ ಅಂದರೆ ಪ್ರಜ್ವಲ್ ರೀತಿ ಪ್ರಾಮಾಣಿಕತೆಯನ್ನು ಮೆರೆದು ಇಲ್ಲಿ ಸಿಕ್ಕಂತಹ ನಿಧಿಯನ್ನು ಸರ್ಕಾರದ ವಶಕ್ಕೂ ಕೂಡ ಒಪ್ಪಿಸಿದ್ರು. ಅದಾದ ಮೇಲೆ ಆದಂಥ ಅನೇಕ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಅದೇ ಜಾಗದಲ್ಲಿ ಇವತ್ತು ಒಂದು ಗೂಟವನ್ನು ಬಡಿದು ಬಿಟ್ಟಿದ್ದಾರೆ. ಇಲ್ಲಿ ಇದೇ ಜಾಗದಲ್ಲಿ ಸಿಕ್ಕಂಥ ನಿಧಿ 470 ಗ್ರಾಮ್ ಚಿನ್ನದ ನಿಧಿ. ಎಲ್ಲವೂ ಕೂಡ ಆಭರಣ, ಎಲ್ಲವೂ ಕೂಡ ಚಿನ್ನಾಭರಣಗಳ ಮುತ್ತು ರತ್ನ ಹವಳ ಇವೆಲ್ಲವೂ ಕೂಡ ಸೇರಿತ್ತು ಅಂತ. ಆಗಿನ ಕಾಲದಲ್ಲಿ ಈ ರಾಜರ ಮನೆತನದವರೇ ಅದನ್ನು ಹಾಕ್ಕೊಳ್ತಾ ಇದ್ದಾರೆ, ಅಥವಾ ತುಂಬ ಶ್ರೀಮಂತಿಕೆಯ ಕುಟುಂಬದವರು ಈ ರಾಜಮನೆತನಗಳು ಆಳ್ತಾ ಇದ್ದಾಗ ರಾಷ್ಟ್ರಕೂಟರು ಆಳಿದ್ದಾರೆ, ಇಲ್ಲಿ ಕಲ್ಯಾಣ ಚಾಲುಕ್ಯರು ಆಳಿದ್ದಾರೆ, ಜೊತೆಗೆ ಹೊಯ್ಸಳರ ನಂಟು ಕೂಡ ಇಲ್ಲಿತ್ತು. ಯಾಕೆಂದರೆ ಇದನ್ನು ಉಪರಾಜಧಾನಿಯನ್ನಾಗಿ ಕೂಡ ಮಾಡಿಕೊಂಡಿದ್ರು ಅಂತ ನೋಡಿ. ಈ ಮನೆ ಅನೇಕ ಕಥೆಗಳನ್ನು ಹೇಳ್ತಾ ಇದೆ. ಈ ಭೂಮಿಯ ಅಡಿಯಲ್ಲಿ ಹುದುಗೋಗಿರ್ತಕ್ಕಂಥ ಅಪಾರ ಸತ್ಯಾಂಶಗಳನ್ನು, ಅದು ಕೂಡ ಚಿನ್ನದ ಖಜಾನೆಯನ್ನು ಹೊರತೆಗೆಯೋದು, ಒಂದು ಚಿಕ್ಕ ಮಡಿಕೆಯಲ್ಲಿ ಸಿಕ್ಕಂತಹ ನಿಧಿ ಇವತ್ತು ಎಷ್ಟು ಸದ್ದು ಮಾಡುವಂತೆ ಮಾಡ್ತು. ಇವತ್ತು ಉತ್ಖನನ ಮಾಡಲಿಕ್ಕೂ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಈ ಗ್ರಾಮಕ್ಕೆ ಧಾವಿಸಿರೋದು, ಅದು ಕೂಡ ಒಂದು ಕಡೆ ಉತ್ಖನನ ನಡೀತಾ ಇದೆ, ಎಲ್ಲೆಲ್ಲಿ ನಿಧಿ ಸಂಪತ್ತು ಇರಬಹುದು ಅಂತ. ಜನರು ಇನ್ನೊಂದು ಕಡೆ ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ. ಯಾಕೆಂದರೆ ನಾನು ಈ ಗ್ರಾಮವನ್ನು ಹೇಳಿದ್ನಲ್ಲ, ಲಕ್ಕುಂಡಿ ಗ್ರಾಮ ಇದೆಯಲ್ಲ, ಇದು ಶಿಲ್ಪಕಲೆಯ ತೊಟ್ಟಿಲು ಅಂತ ನಾನು ಯಾಕೆ ಹೇಳಿದೆ ಅಂದರೆ ಇಲ್ಲೊಂದು 101 ಗುಡಿಗಳು, 101 ಮೆಟ್ಟಿಲುಗಳ ಬಾವಿಗಳು, ಅಪಾರ ಶಿಲ್ಪಕಲೆ, ದೇಗುಲಗಳು, ಜೈನ ಬಸದಿಗಳು ಎಲ್ಲವೂ ಕೂಡ ಇದೆ ಇಲ್ಲಿ. ಹಾಗಾಗಿ ಇದು ಬಹಳ ಕುತೂಹಲವನ್ನು ಕೇಳಿಸುತ್ತೆ. ಇವತ್ತು ಇದೇ ಕುಟುಂಬಕ್ಕೆ ಸೇರಿದ ಒಂದು ತಾಯವ್ವ ಅನ್ನೋ ಅಜ್ಜಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಏನೆಲ್ಲ ಆಯಿತು ನಿಮಗೆ ಸಹಜವಾಗಿ ಕಾಣ್ತಾ ಇರಬೇಕಾದ್ರೆ ನೋಡಿ, ಇಲ್ಲಿ ಪಾಳು ಬಿದ್ದ ಗೋಡೆಗಳು ಕಾಣಿಸಿಕ್ತಾ ಇದೆ. ಮನೆ ಕಟ್ಟಬೇಕು ಅಂತ ಅಡಿಪಾಯ ತೆಗಿತಾ ಇರಬೇಕಾದ್ರೆ ಸಂದರ್ಭದಲ್ಲಿ ಸಿಕ್ಕಂತಹ ನಿಧಿ ಇವತ್ತು ಅನೇಕರನ್ನ ನಿಬ್ಬೆರಗಾಗಿಸಿಬಿಟ್ಟಿದೆ. ಕುಟುಂಬದವರು ಅದನ್ನು ಸರ್ಕಾರಕ್ಕೆ ವಶಕ್ಕೊಪ್ಪಿಸೋದ್ರ ನಡುವೆ ಇಲ್ಲ ಇದು ನಿಧಿ ಅಲ್ಲ, ಇವ್ರ ಕುಟುಂಬದ ಆಸ್ತಿ ಅನ್ನೋ ಒಂದು ಚರ್ಚೆಗಳು ಕೂಡ ಆಯಿತು. ಅದಾದಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ, ಬರ್ರಿ ಸರ್. ಸರ್ ಭಾಳ ಚರ್ಚೆ, ಸಹಜವಾಗಿ ಒಂದು ಕುತೂಹಲ ನೋಡಿ. ಈಗ ಒಂದು ಗೂಟ ನೆಟ್ಟು ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ನಿಧಿ ಸಿಕ್ಕಿತ್ತು ಅನ್ನೋದು ಒಂದು ರೀತಿಯಾಗಿ ಇತ್ತ ಇಲ್ವಾ ಅನ್ನೋ ಚರ್ಚೆಗಳು ಶುರುವಾಗುತ್ತೆ. ಯಾಕೆಂದ್ರೆ ಅಷ್ಟು ಮೌನವಾಗಿದೆ. ಹೇಗಾಯ್ತು ಆಯಿತು. ನಮ್ಮ ಹೆಸರು ಕಳಕಪ್ಪ ರೀತಿ ಅಂತಂದು ಈ ಮನೆ ವಾರಸ್ತಾರೆ ನಾವು. ಹಿಂದೆ ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಬೆಳೆದಿದ್ದು ಒಂದು ಮನೆ, ಇದು 4 ಕುಟುಂಬದ ಮನೆ. ಇದು ಈಗ ದೊಡ್ಡ ಚೇಂಜ್ ಆಗಿದೆ. ಇವರೆಲ್ಲ ಹೇಳಿದ್ರಲ್ಲ ನಮ್ಮಪ್ಪ ಅದರ ಹೆಸರು. ಈ ಮನೆ ಮಾಲೀಕರು ಯಾರಂದ್ರೆ ಹಾಲಪ್ಪ ಬಸಪ್ಪ ರಿತ್ತಿ, ಬಸಪ್ಪ ಯಲ್ಲಪ್ಪ ರಿತ್ತಿ ಅವರು ಈ ಮನೆ ಮಾಲೀಕರು. ಆದಮೇಲೆ ಈ ಮಾಲೀಕತ್ವದ್ದು 4 ಮಂದಿವ್ರ ಜನ: ಹಾಲಪ್ಪ ಬಸಪ್ಪ ರಿತ್ತಿ, ಶಿವಪ್ಪ ಬಸಪ್ಪ ರಿತ್ತಿ, ಹನುಮಪ್ಪ ಬಸಪ್ಪ ರಿತ್ತಿ. ಇವರು 4 ಜನ ಈ ಮಾಲೀಕತ್ವದ್ದು ಇದ್ದಿದ್ದು ಜನ. ಇವರು 4 ಜನದೊಳಗೆ ಇವು ನಮ್ಮ ಡಿವೈಡ್ ಆದ ಹಳೆ ಮನೆ. ಇದು ಅಜ್ಜ ಮುತ್ತಜ್ಜ ಬೆಳೆದ ಮನೆ. ಇದರ 4 ಮಂದಿ ನಮ್ಮ 2 ಅಜ್ಜರು ಬೆಳೆದಂತ ಯಲ್ಲಪ್ಪ, ಇದು ಬಸಪ್ಪ, ಪಕ್ಕೀರಪ್ಪ ಅಂತ ಹುಟ್ಟಿ ಬೆಳೆದ ಮನೆ ಇದು. ಈ ಮನೆ ಒಳಗೆ ಈಗ ಎಲ್ಲರೂ ಅವರು ನಮ್ಮದು ನಿಮ್ಮದು ಅಂತ ಹೇಳಿದ್ರೆ ಇನ್ನೂ ಹಿರಿಯರು ಅದಾರ. ಅವ್ರ ಹುಟ್ಟಿಲಿ ನಾವು 4 ಮಂದಿ ಅಣ್ಣ ತಮ್ಮರು ಇದ್ದೀವಿ. ಇದು ಪರಶುರಾಮ್ ರೀತಿ ಪೊಲೀಸರು ಅದಾರ, ಅವ್ರ ಹತ್ರ ನ್ಯಾಯದ ಕಳಕಪ್ಪ ರೀತಿ ಇದ್ದೀವಿ. ಆ ನಂತರ ಮೋನೇಶ್ ರೀತಿ ಅದನ್ನ ಬಸವರಾಜ್ ರೀತಿ ಅಂತಂದು ಇದಕ್ಕೆ ಆ ಮನೆ ಕೊಟ್ಟಿದ್ವಿ. ಅದು ಅಜ್ಜ ಅಮ್ಮನ ಮನೆ ಅವಂಗಿರಲಿ ಅಂತಂತಂದು ಅವ ಹಿಡಿದಿದ್ದು ಮನೆ ಇದು. ಅವ ರೊಕ್ಕ ಕೊಟ್ಟಿದ್ದ. ನಮ್ಮ ದೊಡ್ಡಪ್ಪರಿಗೆ ಮಕ್ಕಳಾಗಿದ್ದಿಲ್ಲ. ಹಿರಿಯರ ಆಸ್ತಿ ಯಾರಿಗೆ ಮಾಡೋದು ಬೇಡ ಅಂತಂದು ನಮ್ಮ ದೊಡ್ಡಪ್ಪವ್ರು ಏನು ಮಾಡಿದ್ರು, ಅವಾಗ ಕೊಡ್ಬೇಕಂತ ತೀರ್ಮಾನ ಮಾಡಿ ಅವ್ರಿಗೆ ಕೊಟ್ಟರು. ಇಲ್ಲಿವರೆಗೆ ಮೀಡಿಯಾದವ್ರು ಯಾರು ಬಂದು ಈ ಮನೆ ವಾರಸ್ತಾರೆ ಯಾರು ಮೊದ್ಲಾಗಿನಂತ ಯಾರಿಗೆ ಕೇಳಿಲ್ಲ. ಈ ಅವರು ಕೇಳಿದ್ರ ನಮ್ಮ ಅಪ್ಪರು ಅದಾರ. ಇವಾಗ ಕೊಟ್ಟಿದ್ದವ ಮೊಮ್ಮಗಿವ ಪ್ರಜ್ವಲ್ ರೀತಿ ಮೊಮ್ಮಗ. ಇದನ್ನ ಹೆಚ್ಚಿನ ವಿಚಾರ ಬೇಕಾದ್ರೆ ಹಾಲಪ್ಪ ಬಸಪ್ಪ ರೀತಿ ಅವ್ರಿಗೆ ಕೇಳ್ಬೇಕು. ಇವರು ನಾವು ನಮ್ಮಮ್ಮಗ ನಮ್ಮದು ನಮ್ಮ ಮನೆ ಮಗನಾರಿ ಅವ. ಆದ್ರೆ ಇನ್ನೊಬ್ರು ಹೇಳ್ತಾರಲ್ಲ, ಅವ್ರು ಇನ್ನೊಂದು ಮನೆಯಾರ, ಹೆಣ್ಣು ಕೊಟ್ಟು ಮನೆಯಾರ ಅವರು. ಆದ್ರೆ ಹೆಚ್ಚಿನ ವಿಚಾರಗಳು ಎಲ್ಲೆಲ್ಲಿ ಏನೇನದವ ಅಂತ ತಿಳ್ಕೊಬೇಕಾದ್ರೆ ಹಾಲಪ್ಪ ಬಸಪ್ಪ ರೀತಿ ಅವ್ರನ್ನ ಗದಗಿರ್ತಾರ, ಅವ್ರನ್ನ ಕೇಳ್ಬೇಕು. ಅವರು
ಇವರು ಬಸಪ್ಪರ ಮಗ ಈತ. ಇದು ವಾರಕ್ಸರ್ ಬಸಪ್ಪನ ಮನೆ ಇದು. ಅವ್ರದ್ದು ಯಾರ್ದು ಇನ್ನು ಯಾವ ಮೀಡಿಯಾದವರು ಯಾರ್ದು ಕೇಳಿಲ್ಲ. ಏಸ್ ಮಂದಿ ಅಣ್ತಂಬ್ರಿ ನೀವು ಹಿರಿಯರು ಯಾರು ಈ ಮನೆಗೆ ಹಿರಿಯರು ಅಂತ ಯಾರು ಕೇಳಿಲ್ಲ. ನಾವು ಹಿರಿಯರು ಅಂತ ಎಲ್ಲರೂ ಬಂದು ಹೇಳಿದ್ರು. ಅವ್ರ ಮುಖಾಂತರನ ಎಲ್ಲಿ ಏನೈತಿ ಹೆಂಗೆ ಅಂತಂದು ಅವ್ರು ಗದನೆಯಾಗಿರ್ತಾರೆ. ಅವ್ರಿಗೆ ಹಾರ್ಟ್ ಇಟ್ ಪ್ರಾಬ್ಲಮ್ ಇತ್ತು, ಅಲ್ಲಿ ಒಂದು ತಿಂಗಳಾಗಿತ್ತು, ಗದನೆಯಾಗಿರ್ತಾರೆ. ಅವ್ರನ್ನೆಲ್ಲರೂ ಕೇಳಿದ್ರೆ ಇದ್ರ ಬಗ್ಗೆ ನಿಮಗೆಲ್ಲ ಸಿಗ್ತೈತಿ. TV 9 ಅವ್ರಿಗೆ ಕೇಳಿಲ್ಲ, 9 ಅವರು ಈ ಮನೆ ವಾರಸ ಹಿರಿಯರು ಯಾರು ಅಂತ ಕೇಳಿಲ್ಲ. ಹಿರಿಯರು ಬಂದ್ರೆ ತಾವ ಮಾತಾಡ್ರ. ಈ ಬಂಗಾರದೊಳಗೆ ವ್ಯತ್ಯಾಸ ಆಗೈತಿ, ಅದನ್ನ ಮುಂದೆ ವಿಚಾರಣೆ ಮಾಡ್ಕೊತೀವಿ, ಅದನ್ನ ಗಡಿಡಕತ್ತೀವಿ. ಅದು ಹೆಂಗಾತು ಏನಾಯ್ತು, ನಮ್ಮ ಮಗ ಯಾರಿಗೆ ಕೊಟ್ಟ, ಅವ್ರು ಯಾಕೆ ಅವ್ರ ಮನೆಗೆ ತೊಗೊಂಡು ಹೋದ್ರು, ಯಾಕೆ ಅದನ್ನು ಇಲ್ಲೇ ಇಡಲಿಲ್ಲ ಗುಡಿಯಾಗ, ಅದನ್ನ ವಿಚಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಮನೆ ಫಸ್ಟ್ ವಾರಸ್ತಾರೆ ಯಾರು. ನಿಮ್ಮ TV ಒಳಗೆ ಬಂದಿದ್ದು ಯಾವ TV ಒಳಗೂ ಇದ್ರ ಬಂದಿಲ್ಲ. ನಿಮ್ಮ TV ಒಳಗೆ ಬರ್ಬೇಕು. ಈ ಮನೆ ವಾರಸ್ತಾರು ಹಾಲಪ್ಪ ನೋಡ್ರಿ, ಈ ಮನೆ ವಾರಸ್ತಾರು ಫಸ್ಟು ಈ ಮನೆ ಬಸಪ್ಪ ಯಲ್ಲಪ್ಪ ರಿತ್ತಿಯವರು. ಇದ್ರಾಗ ಇಬ್ರು ಅಣ್ತಂಬ್ರು. ಈ ಅಣ್ತಂಬ್ರೊಳಗೆ ನಮ್ಮ ಅಜ್ಜಗೆ ಈ ಮನೆ ಬಂತು. ಯಾರಿಗೆ? ಯಲ್ಲಪ್ಪ ರಿತ್ತಿ, ಇದು ಬಸಪ್ಪ ರಿತ್ತಿಯವ್ರಿಗೆ ಬಂತು. ಬಸಪ್ಪ ರಿತ್ತಿಯವ್ರಿಗೆ ಎಷ್ಟು ಮಂದಿ ಜನ? 4 ಜನ. ಹಾಲಪ್ಪ, ಭೀಮಪ್ಪ, ಶಿವಪ್ಪ, ಹನುಮಪ್ಪ, 4 ಜನ ಅಣ್ತಂಬ್ರು. 4 ಜನ ತಮ್ರಿಗೆ ಇಷ್ಟು ನಮ್ಮ ಒಂದು ಏನೈತಲ್ಲ, ಇದು ಒಬ್ರಿಗೆ ಬಿಟ್ಕೊಟ್ರು. ಯಾರಿಗೆ? ನಮ್ಮ ದೊಡ್ಡಪ್ಪ. ಯಾರಿಗೆ? ಶಿವಪ್ಪನವರಿಗೆ ಬಿಟ್ಕೊಟ್ರು. ಅದಕ್ಕೆ ಮಕ್ಕಳಾಗಿದ್ದಿಲ್ಲ, ಆತ ನಮಗೆ ಕೊಟ್ಟು. ಚರ್ಚೆ ಆಗ್ತಾ ಇದೆಯಾ ಸರ್ ಈಗ? ಅದು ವಿವಾದಕ್ಕೆ ಸಂಬಂಧಪಡ್ತಾ ಇದಕ್ಕೆ, ಯಾಕೆಂದ್ರೆ ಈ ಆಸ್ತಿ ಈಗಲೂ ಕೂಡ ಚರ್ಚೆ ಇದೆ. ಚರ್ಚೆ ಅನ್ನೋದಲ್ಲ, ಈ ಆಸ್ತಿ ಒಳಗೆ ಎಷ್ಟು ಮಂದಿ ಇದ್ರು ಹಿರಿಯರು, ಯಾರಿದ್ರು, ಏನು ಬಾಳೆ ಮಾಡಿದ್ರು, ಎಷ್ಟು ದಿನ ಬಾಳೆ ಮಾಡಿದ್ರು, ಹೆಂಗೆ ಬಾಳೆ ಮಾಡಿದ್ರು, ಅದೇನು ಬಂಗಾರದ್ದು ಅವ್ರದ್ದು ಏನು ಇವ್ರದ್ದು, ಅದ್ರ ಪ್ರಶ್ನೆ ಬೇಡ, ಅದು ಗೌರ್ಮೆಂಟಿಗೆ ಬಿಟ್ಬಿಟ್ಟೈತಿ. ಈಗ ಚರ್ಚೆ ಮಾಡೋದು ಯಾರನ್ನ ಮಾಡ್ಬೇಕಂದ್ರೆ ಹಾಲಪ್ಪ ರಿತ್ತಿ ಅವ್ರನ್ನ ಚರ್ಚೆ ಮಾಡಿದ್ರೆ ಹೆಂಗೆ ಬೆಳೆದ್ರಿ. ಒಂದು ಕುಟುಂಬದ ಬೆಳವಣಿಗೆ ಒಂದು ಕಡೆ, ಈಗ ಸದ್ಯ ಈಗ ಸಿಕ್ಕಿರೋ ನಿಧಿ ಸಿಕ್ಕಿದ್ಗೊಳಗ ಅವ್ರಿಗೆ ನಮ್ಕಿನ ಹೆಚ್ಚಿಗೆ ಅವ್ರಿಗೆ ಮಾನ್ಯತೆ ಯಾವ್ರಿಗೆ ಜವಾಬ್ದಾರಿ ಬರುತ್ತೆ. ಯಾಕಂದ್ರೆ ಹಿಂಗೆ ಏನಿತ್ತು, ಇದು ದೇವಸ್ಥಾನ, ಈ ದೇವಸ್ಥಾನ ನಮ್ಮದ, ಇದು ಆ ದೇವಸ್ಥಾನಕ್ಕೆ ಅದ್ರದ್ದು ಏನೋ ಇದ್ರದ್ದು ಏನೋ ಹೆಚ್ಚಿನ ವಿಚಾರವಾಗಿ ಸಂಬಂಧಪಡುತ್ತೆ. ಇದು ತುಂಬ ಹಳೆಯ ದೇವಸ್ಥಾನ ಸರ್. ಹಳೆಯ ದೇವಸ್ಥಾನ, ಇದು ಭಾಳ ಹಳೆಯ ದೇವಸ್ಥಾನ ರೀ. ಅದು ಅಷ್ಟ ಐತಿ ಇಷ್ಟ ಐತಿ. ಇದನ್ನ ನಾವು ಎಬ್ಬಿ ದೊಡ್ಡ ಗುಡಿ ಮಾಡಿ ಇದ್ರಾಗ ಇದನ್ನ ಮಾಡ್ಬೇಕಂತ ಮಾಡಿದ್ವಿ. ಎಬ್ಬಕ್ಕೆ ಬಂದವನು ಎಬ್ಬಕ್ಕೆ ಆಗಲಿಲ್ಲ. ಅದು ಮೂರ್ತಿ ಲೆಸ್ಟ್ಲಿ ಮೂರ್ತಿಯರ ಕಟ್ಟಿಬೇಕಂತ ವಿಚಾರ ಮಾಡಿದ್ವಿ. ಆ ಮೂರ್ತಿ ಮಾಡಕ್ಕೆ ಬಂದವನು ಇಲ್ಲೇ ನಮ್ಮೂರ ಶಿಲ್ಪಿ ಅಂತದನ. ಶಿಲ್ಪಿಯವ್ರು ನಂಗೆ ಆಗಾಗಲ್ಲ, ನಾ 5,000 ರೂಪಾಯಿಗೆ ಮೂರ್ತಿ ಮಾಡಿಕೊಡು, ಇದೊಂದು ಚೆನ್ನಾಗಿರಲಿ ಗುಡಿ, ಇನ್ನೊಂದಿಟ್ಟು ಹಿಂಬ ಮಾಡು ಅಂತೇಳಿ. ನೀನು 5,000 ರೂಪಾಯಿ ನಾನಾಗಿ ಕೊಡ್ತೀನಿ, ಒಂದು ಮೂರ್ತಿ ಮಾಡಿಕೊಡ್ತೀನಿ ಸಣ್ಣದು, ಆ ಮೂರ್ತಿನ ಮುಟ್ಟಾಕೊಲ್ಲ ಅಂತ ಹೇಳೋದ್ರ. ಯಾಕೆಂದ್ರೆ ಅವ್ರಿಗೆ ಗೊತ್ತದನ್ನ ವಿಚಾರ ಕೇಳಬೇಕು. ಬಡಿಗ ಕಳಪ್ಪ ಅಂತವ್ರು ಕೇಳ್ಬೇಕು. ಅದು ಏನಾಯ್ತು ಏನಿಲ್ಲ ಗೊತ್ತಿಲ್ಲ. ಈ ಮನೆ ಮಾಲೀಕರು ಫಸ್ಟ್ ಇವರು. ಇನ್ನೊಂದು ಇನ್ನೊಂದು ಸಹಜವಾದ ಕುತೂಹಲ ಸರ್, ಅವತ್ತು ನೀವು ಪ್ರತ್ಯಕ್ಷದರ್ಶಿಗಳಾಗಿದ್ರಿ, ಪ್ರಜ್ವಲ್ ರೀತಿ ಊರಾಗ ಇರಲಿಲ್ಲ, ಏನೆಲ್ಲ ಆಯ್ತು ಅಂತ ನಿಮಗೆ ತಿಳಿದ ಮಾಹಿತಿ? ನಮ್ಮ ಬ್ರದರ್ ಒಬ್ರು ಪರಶುರಾಮ್ ರೀತಿ ಅಂತ ಪೊಲೀಸರು ಇರ್ತಾರ, ಅವರು ಬೇರೆ ಕಡೆ ಡ್ಯೂಟಿ ಇರ್ತಾರ. ಈಗ ನಮ್ಮ ತಮ್ಮ ಒಬ್ಬ ಅಲ್ಲಿ ಪ್ಲಾಟ್ನ ಇರ್ತಾನೆ, ಅವ್ಗೆ ಮನೆ ಕೊಟ್ಟಿದ್ವಿ. ಇದ ತಮ್ಮನ ಈಗ ಇಲ್ಲೇ ಮನೆ ಮಾಲೀಕ ಅದನ್ನ. ಅವ್ರ ನಮ್ಮ ತಮ್ಮ ಕ್ಯಾನ್ಸರ್ ಆಯ್ತು, ತೀರ್ಕೊಂಡ. ಇದ್ರ ಏನಾಯ್ತೋ ಗೊತ್ತಿಲ್ಲ, ತೀರ್ಕೊಂಡು ಈಗ ಒಂದು 3ನೇ ವರ್ಷ ಚಾಲ್ತಿ ಐತಿ. ಆ 3 ವರ್ಷ ಆದ್ಮೇಲೆ ಅವ್ರಿಗೆ ಆಶ್ರಯ ಇದ್ದಿದ್ದಿಲ್ಲ. ಆಶ್ರಯ ಏನಾರ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡತ್ತಿದ್ವಿ. ಆ ಪ್ರಯತ್ನ ಒಳಗೆ ಏನು ಮಾಡಿದ್ರು, ಇಲ್ಲ ನಾವು ಹಳೆ ಮನೆನ ನಮ್ಗೆ ಕೊಟ್ಟೈತಲ್ಲ, ಆ ಜಾಗದಾಗ ಒಂದು ಮನೆ ಹಾಕ್ಸ್ಕೊಂಡ್ಬಿಡ್ತೀವಿ ಅಂದ್ರು. ಒಪ್ಕೊಂಡ್ವಿ. ಆ ರೀತಿಯಿಂದ ಮನೆ ಹಾಕ್ಸಕತ್ತಿದ್ರು. ಸಂಘಟನೆ ಹಿಂಗಾತು. ಇನ್ನೂ ಒಂದು ನಾ ಏನು ಹೇಳ್ಬೇಕಂದ್ರೆ, ಈ ಮನೆ ಹಾಕ್ಸಕತ್ತಾರಲ್ಲ, ಈ ಮನೆ ನಮ್ಮ ಮಗ್ಗ ಸಂಬಂಧಪಟ್ಟಿದ್ದು, ಪ್ರಜ್ವಲ್ ಅವ್ರಿಗೆ ಸಂಬಂಧಪಟ್ಟ ಮನೆ ಇದು. ಪ್ರಜ್ವಲ್ ಅಜ್ಜರ ಅಮ್ಮರ ಬೇರೆ, ರಿತ್ಯರ ಮನೆತನ ಬೇರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಫಾದರ್ನ ಕೇಳ್ಬೋದು. ನಮ್ಮ ಮಮ್ಮಿಯವರು, ನಮ್ಮ ದೊಡ್ಡವರು 4 ಮಂದಿ ಸ್ವಸ್ಥರು ಇದರಲ್ಲೇ ಬಾಳೆ ಮಾಡ್ಯಾರ. ಅದು ಏನಿತ್ತು ಅನ್ನೋದು ಈಗಿರೋರು ನಮ್ಮ ತಾಯಿಯವರು ಒಬ್ರು ಅದಾರ, ಅವ್ರನ್ನ ಕೇಳ್ಬೋದು. ನಮ್ಮ ಫಾದರ್ ಅದಾರ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ನಿಮಗೆ ಗಮನಕ್ಕೆ ಬರ್ಬೇಕಾದ್ರೆ ಹೆಂಗಿತ್ತು ಏನಿತ್ತು ಅಂತ ಒಂದು ನಿಮ್ಮ ವಿಡಿಯೋದಾಗ ಯಾರೂ ಕಳಿಸಿಲ್ಲ. ಇದನ್ನೊಂದು ಅವ್ರನ್ನ ಭೇಟಿ ಮಾಡಿ ಹೆಂಗಿತ್ತು ಏನಿತ್ತು. 4 ಮಂದಿ ಅಣ್ತಂಬ್ರು, 4 ಮಂದಿ ಅಣ್ತಂಬ್ರೊಳಗೆ ನಮ್ಮ ದೊಡ್ಡಪ್ಪರಿಗೆ ಬಂದು ಮನೆ ಇದು ಬಿಟ್ಟು ಕೊಟ್ರು. ಇವರು ಬಿಟ್ಟು ಕೊಟ್ಟಿದ ಮೇಲೆ ಅದನ್ನು ನಮ್ಮ ತಮ್ಮ ಈಗ ಕೊಡಿಸಿದ್ವಿ, ನಾವು ಎಲ್ಲರೂ ಕೂಡಿ ನಮ್ಮ ತಮ್ಮ ಕೊಡಿಸಿದ್ವಿ. ಯಾಕಂದ್ರೆ ನಮ್ದು ಮನೆ ಸಂಪೈತಪ್ಪ. ಇದು ಸರ್ಪದೋಷ ಇದೆ ಅಂತಾರಲ್ಲ ಸರ್, ಈಗ ಸದ್ಯ ಆ ಚರ್ಚೆಗಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸರ್ಪದೋಷ ಸರ್ ನಾವು ನೋಡಿಬಿಟ್ಟಿವಿ. ಒಮ್ಮೆ ಇಲ್ಲಿ ನಿಧಿ ಕಾಯ್ತಾ ಇದೆ, ನಿಧಿ ಕಾಯ್ದ್ರು ಕಾದ್ಬೋದು ನಾವು. ಈಗ ಇವೆಲ್ಲ ಮನೆ ಅವಾಗ ಇದ್ವು, ಅಲ್ಲೆಲ್ಲ ಸರ್ಪ ಕಾಣಿಸ್ಕೊಳ್ಳೋದು ನಾನು ಕಣ್ಣಾರೆ ನೋಡೀನಿ. ನಮ್ಮ ಫಾದರ್ನ ಇದ್ರ ಬಗ್ಗೆ ಕೇಳ್ಬೋದು. ನಮ್ಮ ಮನ್ಯಾಗ ಬಂದು ಕುಂದಿರ್ತೀವಿ ಸರ್ಪ ಅಲ್ಲೇ. ನಾವು ಕಟ್ಟಿದ್ದೀವಿ ಒಂದು. ಇದು ನಮ್ಮ ಮನೆ, ಇದು ನಮ್ಮ ಮನೆ, ಅದು ನಮ್ಮ ಮನೆ. ಇಷ್ಟು ಏನು ಸರ್ಕಿಟ್ ಐತಲ್ಲ, ನಡ್ಕೊಳ್ದು ಅಂದ್ಬಿಟ್ರೆ ಅದು ನಮಗಲ್ಲ, ಆ ಕಡೆದ್ದು ನಮ್ಮ ಮನೆ. ಇವು ನಮ್ಮ ಮನೆ, ಅವು ನಮ್ಮ ಮನೆ. ಈ ಸರ್ಕಿಟ ನಮ್ಮ ಮನೆ ಇಷ್ಟು. ಇವು ಇಷ್ಟು ಅಣ್ತಂಬ್ರ ಮನೆ, ಇಷ್ಟು ಸರ್ಕಿಟ್ ನಮ್ಮ ಮನೆ. ಇನ್ನು ಹೆಚ್ಚಿನ ವಿಚಾರ ನೀವು ಗಮನ ಹರಿಸಿ ಕೇಳ್ಬೇಕಂದ್ರೆ ರೀತಿ ಅವ್ರು ಪೊಲೀಸರನ್ನ ಕೇಳ್ಬೋದು. ಅವ್ರ ಫಾದರ್ನ ಹಾಲಪ್ಪ ಬಸಪ್ಪ ರೀತಿ ಅವ್ರನ್ನ ಕೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ದೊರೀತೈತೆ ಅಂತ ನನ್ನ ಅನಿಸಿಕೆ. ಏನು ರೀ? ಥ್ಯಾಂಕ್ ಯು ಸರ್. ಓಕೆ.